ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮೃದುವಾದ ದೋಸೆ ರೆಸಿಪಿ. ದೋಸೆ ಹಿಟ್ಟು ಮನೇಲಿ ಇಲ್ದಿದ್ದಾಗ ಇದು ಒಂದು ಬೆಸ್ಟ್ ಆಪ್ಷನ್ನು. 1/4 kg ಉಪ್ಪಿಟ್ಟು ರವೆ ಅಥವಾ 1 ಗ್ಲಾಸಷ್ಟು, ಹುಳಿ ಮೊಸರು 2 ರಿಂದ 3 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮೊದಲೇ ತುರಿದಿಟ್ಕೊಂಡಿರೋ ಆಲೂಗಡ್ಡೆ, ಹಸಿ ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಆಲೂಗಡ್ಡೆನ ತುರಿದು ನೀರಲ್ಲಿ ಸೇರಿಸಿಟ್ಟಿದ್ದೆ. ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಸ್ಟಾರ್ಚ್ ಏನಿರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ. ಆಮೇಲೆ ಆಲೂಗಡ್ಡೆ ಬಣ್ಣ ಕೂಡ ಬದಲಾಗೋದಿಲ್ಲ. ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು, ಸುಲಭ ಆಗುತ್ತೆ. ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 5 ನಿಮಿಷ ಆದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ, ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ತುಂಬಾ ಜಾಸ್ತಿ ಗಟ್ಟಿ ಇದ್ದರೆ 1 ರಿಂದ 2 ಚಮಚದಷ್ಟು ನೀರನ್ನ ಸೇರಿಸ್ಕೋಬೋದು. ರುಬ್ಬಿದ್ದಾಗಿದೆ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಈನೋ ಪೌಡರು. ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಅದರ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೋಬೇಕು. ದೋಸೆ ಹಿಟ್ಟು ರೆಡಿಯಾಗಿದೆ. ಹೆಂಚನ್ನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ಹೆಂಚು ಚೆನ್ನಾಗಿ ಕಾದಿದೆ. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಹಾಕೋಬೋದು. ತೆಳುವಾಗಿ ಹಾಕ್ಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಕೊಂಡ್ರೂ ಪರವಾಗಿಲ್ಲ, ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ದೋಸೆ ತೆಳುವಾಗಿ ಹಾಕ್ಕೊಂಡಿರೋದ್ರಿಂದ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ದೋಸೆ 1 ರಿಂದ 1.5 ನಿಮಿಷದಲ್ಲೇ ಆಗೋಗುತ್ತೆ. ತುಂಬಾ ಸುಲಭವಾಗಿರೋ ರೆಸಿಪಿ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.